ನಮಸ್ಕಾರ ಸ್ನೇಹಿತರೆ, ತುಲಾ ರಾಶಿಯವರೇ, ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಯಾರೋ ನಿಮ್ಮನ್ನು ಕಾಯುತ್ತಿದ್ದಾರೆ. ಹೌದು ಸ್ನೇಹಿತರೆ, ಇಂದು ನೀವು ಈ ಮಾತನ್ನು ಗಮನದಿಂದ ಕೇಳಿದರೆ ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಹೃದಯವು ಅಂತಹ ಸಂತೋಷವನ್ನು ಅನುಭವಿಸಬಹುದು. ಅದಕ್ಕಾಗಿ ನೀವು ತುಂಬ ಸಮಯದಿಂದ ಕಾಯುತ್ತಿದ್ದೀರಿ. ಆದರೆ ಇಲ್ಲಿ ಈ ಸಂತೋಷ ಹಠಾತ್ ಆಗಿ ಬರುವುದಿಲ್ಲ. ಅದಕ್ಕಿಂತ ಮೊದಲು ನಿಮ್ಮ ಜೀವನದಲ್ಲಿ ಒಂದು ಅಂತಹ ಸಂಕೇತ ಬರಲಿದೆ. ಅದನ್ನು ನೀವು ಗುರುತಿಸಿದರೆ ನಿಮ್ಮ ಇಡೀ ಕತೆ ಬದಲಾಗಬಹುದು. ಅತ್ಯಂತ ಆಶ್ಚರ್ಯಕರ ವಿಷಯ ಏನೆಂದರೆ, ಈ ಸಮಯದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇದ್ದಾರೆ. ಅವರು ಸುಮ್ಮನೆ ನಿಮ್ಮನ್ನು ಕಾಯುತ್ತಿದ್ದಾರೆ ಮತ್ತು ನಿಮ್ಮ ಒಂದು ಹೆಜ್ಜೆಗಾಗಿ ಕಾಯುತ್ತಿದ್ದಾರೆ. ಆದರೆ ನೀವು ಇಲ್ಲಿಯವರೆಗೆ ಅವರ ಭಾವನೆಯನ್ನು ಅರ್ಥ ಮಾಡಿಕೊಂಡೇ ಇಲ್ಲ. ಮತ್ತು ಇಂದು ಬರಲಿರುವ ವಿಷಯ, ಅದನ್ನು ಕೇಳಿದ ನಂತರ ಬಹುಶಃ ನೀವು ಕೂಡ ಯೋಚಿಸುವಂತೆ ಆಗುತ್ತೀರಿ. ಅಂತಿಮವಾಗಿ ಇಷ್ಟು ಸಮಯದಿಂದ ಇದೆಲ್ಲವೂ ನಿಮ್ಮ ಕಣ್ಣಿಗೆ ಹೇಗೆ ಮರೆಮಾಚಲ್ಪಟ್ಟಿತು? ನಿಮ್ಮ ಮನಸ್ಸಿನಲ್ಲಿ ಕೂಡ ಎಂದಾದರೂ ಈ ಪ್ರಶ್ನೆ ಬಂದಿದೆಯಾ? ನಿಜವಾಗಿಯೂ ನನ್ನ ಜೀವನದಲ್ಲಿ ನಿಜವಾದ ಪ್ರೀತಿ ಬರೆದಿದೆಯಾ ಎಂದರೆ ಇಂದಿನ ಈ ಸಂದೇಶವನ್ನು ಕೊನೆಯವರೆಗೂ ಖಂಡಿತ ಕೇಳಿ. ಏಕೆಂದರೆ ಇಂದು ಸಿಗಲಿರುವ ಸಂಕೇತಗಳು ಸಾಮಾನ್ಯವಲ್ಲ. ಇದು ಕೇವಲ ಭವಿಷ್ಯವಾಣಿಯಲ್ಲ, ಬದಲಿಗೆ ನಿಮ್ಮ ಜೀವನದ ಆ ದಿಕ್ಕಿನ ಕಡೆಗೆ ಸೂಚನೆಯಾಗಿದೆ. ಅಲ್ಲಿಂದ ನಿಮ್ಮ ಸಂತೋಷಗಳು ಮರಳಿ ಬರಬಹುದು. ಆದರೆ ಅತ್ಯಂತ ದೊಡ್ಡ ರಹಸ್ಯ ಇನ್ನೂ ಬಾಕಿ ಇದೆ. ಅನೇಕ ಬಾರಿ ಮನುಷ್ಯ ಎಲ್ಲವೂ ಮುಗಿದು ಹೋಗಿದೆ ಎಂದು ಭಾವಿಸುತ್ತಾನೆ. ಈಗ ಯಾರು ತನ್ನವರು ಸಿಗುವುದಿಲ್ಲ. ಈಗ ಯಾರು ಹೃದಯದಿಂದ ಬಯಸುವವರು ಬರುವುದಿಲ್ಲ. ಆದರೆ ಅದೃಷ್ಟದ ಅತಿ ದೊಡ್ಡ ವಿಶೇಷತೆಯೇ ಇದಾಗಿದೆ. ಅದು ಆಗುತ್ತದೆ ಮನುಷ್ಯ ಭರವಸೆ ಬಿಟ್ಟಾಗಲೇ. ಅದೃಷ್ಟ ಆಶ್ಚರ್ಯಪಡಿಸುತ್ತದೆ. ನಿಮ್ಮ ಜಾತಕದಲ್ಲಿ ಈ ಸಮಯದಲ್ಲಿ ಒಂದು ಅಂತಹ ಯೋಗ ರೂಪುಗೊಳ್ಳುತ್ತಿದೆ. ಅದು ಹೇಳುತ್ತಿದೆ, ಯಾರೋ ಭಾವನೆಗಳು ನಿರಂತರವಾಗಿ ನಿಮ್ಮ ಕಡೆಗೆ ಬರುತ್ತಿವೆ. ಆ ವ್ಯಕ್ತಿ ಬಹುಶಃ ಪ್ರತಿದಿನ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾನೆ. ಅನೇಕ ಬಾರಿ ನಿಮ್ಮ ಬಗ್ಗೆ ಯೋಚಿಸಿ ನಗುತ್ತಾನೆ. ಆದರೆ ಸಂದರ್ಭಗಳು ಅವನನ್ನು ನಿಮ್ಮ ಮುಂದೆ ಬರದಂತೆ ತಡೆಯುತ್ತಿವೆ. ಇದೇ ಅತಿ ದೊಡ್ಡ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಕೊನೆಗೆ ಆ ವ್ಯಕ್ತಿ ಯಾರು? ಅವನು ಹಳೆಯ ಪರಿಚಯವನ, ನೀವು ಎಂದು ಮಹತ್ವ ಕೊಡದ ವ್ಯಕ್ತಿಯ, ಅಥವಾ ಇನ್ನೂ ನಿಮ್ಮ ಜೀವನಕ್ಕೆ ಪೂರ್ಣವಾಗಿ ಬಂದೇ ಇಲ್ಲವೇ? ಇದರ ಉತ್ತರವನ್ನು ಈಗ ಹುಡುಕಬೇಡಿ. ಏಕೆಂದರೆ ಆತುರ ಮಾಡುವವರು ಸಾಮಾನ್ಯವಾಗಿ ಅತಿ ದೊಡ್ಡ ಸಂಕೇತಗಳನ್ನು ಕಳೆದುಕೊಳ್ಳುತ್ತಾರೆ. ನೀವು ಇಲ್ಲಿಯವರೆಗೆ ಕೇಳುತ್ತಿದ್ದರೆ ಒಮ್ಮೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಮನಸ್ಸಿನಿಂದ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಬರೆಯಿರಿ ಮತ್ತು ಜೈ ವಿಷ್ಣು ಭಗವಾನ್ ಎಂದು ಖಂಡಿತ ಬರೆಯಿರಿ. ನಿಮ್ಮ ಶ್ರದ್ಧೆಯೇ ನಿಮ್ಮ ಅದೃಷ್ಟದ ಅತಿ ದೊಡ್ಡ ಆಧಾರವಾಗಬಹುದು. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಗಮನದಿಂದ ಕೇಳಿ. ಕಳೆದ ಸ್ವಲ್ಪ ಸಮಯದಿಂದ ನಿಮ್ಮ ಜೀವನದಲ್ಲಿ ಕಾಣುತ್ತಿರುವ ಖಾಲಿತನವು ಹಾಗೇ ಇರಲಿಲ್ಲ. ಅದೃಷ್ಟವು ಯಾವುದಾದರೂ ದೊಡ್ಡ ಬದಲಾವಣೆಗೆ ತಯಾರಿ ಮಾಡುವಾಗ ಮೊದಲು ಮನುಷ್ಯನನ್ನು ಒಳಗಿನಿಂದ ಶಾಂತಗೊಳಿಸುತ್ತದೆ. ಜನರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ನಿಮಗೆ ಅನಿಸಿರಬಹುದು. ಅನೇಕ ಬಾರಿ ನಿಮ್ಮ ಮನಸ್ಸಿನ ಮಾತನ್ನು ಯಾರಿಗಾದರೂ ಹೇಳಲು ಬಯಸಿದ್ದೀರಿ, ಆದರೆ ಪದಗಳೇ ಸಿಗಲಿಲ್ಲ. ಅದೇ ಸಮಯವಾಗಿತ್ತು. ಆಗ ನಿಮ್ಮ ಅದೃಷ್ಟ ಹೊಸ ಅಧ್ಯಾಯಕ್ಕೆ ತಯಾರಿ ಮಾಡುತ್ತಿತ್ತು. ಆದರೆ ಎಚ್ಚರ, ನಗುವ ಪ್ರತಿ ಮುಖವೂ ನಿಮ್ಮದಲ್ಲ. ನಿಮ್ಮ ಸುತ್ತಲೂ ಒಬ್ಬ ವ್ಯಕ್ತಿ ಕೂಡ ಇದ್ದಾನೆ. ಅವನು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅದರ ಲಾಭ ಪಡೆಯಲು ಬಯಸುತ್ತಾನೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಯಾವುದಾದರೂ ಹಠಾತ್ ಆಗಿ ತುಂಬ ಹೆಚ್ಚು ಆತ್ಮೀಯತೆಯನ್ನು ತೋರಿಸಿದರೆ ತಕ್ಷಣ ನಂಬಬೇಡಿ. ಮೊದಲು ಸಮಯಕ್ಕೆ ತನ್ನ ಕೆಲಸ ಮಾಡಲು ಬಿಡಿ. ನಿಜವಾದ ಸಂಬಂಧ ಎಂದಿಗೂ ಆತುರ ಮಾಡುವುದಿಲ್ಲ. ಮತ್ತು ಈಗ ನೀವು ಎಂದೂ ಯೋಚಿಸದ ಮಾತು, ರಾತ್ರಿ ಸಮಯವು ನಿಮಗೆ ತುಂಬ ಮುಖ್ಯವಾಗಲಿದೆ. ವಿಶೇಷವಾಗಿ ಸೂರ್ಯ ಮುಳುಗಿದ ನಂತರದ ಸಮಯ. ಮುಂದಿನ ದಿನಗಳಲ್ಲಿ ಯಾವುದಾದರೂ ಸಂಜೆ ಹಠಾತ್ ಆಗಿ ನಿಮ್ಮ ಮನಸ್ಸು ಅಸಮಾಧಾನಗೊಂಡರೆ, ಕಾರಣವಿಲ್ಲದೆ ಯಾರೋ ಮುಖ ನೆನಪಿಗೆ ಬಂದರೆ, ಅಥವಾ ಹಳೆಯ ಹಾಡು ಕೇಳಿ ಹೃದಯ ವೇಗವಾಗಿ ಬಡಿಯಲು ಶುರುವಾದರೆ, ಅದು ಕೇವಲ ಕಾಕತಾಳೀಯ ಅಲ್ಲ ಎಂದು ತಿಳಿಯಿರಿ. ಇದು ಅದೇ ಶಕ್ತಿ. ಅದು ಇಬ್ಬರನ್ನು ಪರಸ್ಪರ ಕಡೆಗೆ ಎಳೆಯುತ್ತದೆ. ಆದರೆ ಕತೆ ಇನ್ನೂ ಆಳವಾಗಿದೆ. ನಿಮ್ಮ ಜೀವನದಲ್ಲಿ ಒಂದು ಅಂತಹ ತಿರುವು ಬರಲಿದೆ. ಅಲ್ಲಿ ನೀವು ಎರಡು ದಾರಿಗಳನ್ನು ಒಂದನ್ನು ಆಯ್ಕೆ ಮಾಡಬೇಕಾಗುತ್ತದೆ. ಮೊದಲ ದಾರಿ ಹಳೆಯ ನೆನಪುಗಳದ್ದಾಗಿರುತ್ತದೆ. ಎರಡನೆಯದು ಹೊಸ ಆರಂಭದ್ದು. ಮತ್ತು ಅತ್ಯಂತ ಆಶ್ಚರ್ಯ ಮಾಡುವ ವಿಷಯ ಏನೆಂದರೆ, ಎರಡು ದಾರಿಗಳನ್ನು ನಿಮಗೆ ಪ್ರೀತಿ ಕಾಣುತ್ತದೆ. ಆದರೆ ನಿಜವಾದ ಪ್ರೀತಿ ಕೇವಲ ಒಂದು ದಾರಿಯಲ್ಲಿ ಮಾತ್ರ ಇರುತ್ತದೆ. ಆದ್ದರಿಂದ ಆತುರ ಮಾಡಬೇಡಿ.
ಅದೃಷ್ಟ ನಿಮಗೆ ಸಂಕೇತ ನೀಡುತ್ತದೆ. ನೀವು ಅದನ್ನು ಗುರುತಿಸಬೇಕು. ನೀವು ಇನ್ನು ನಮ್ಮೊಂದಿಗೆ ಇದ್ದರೆ ಈಗಲೇ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬಹುಶಃ ಭಗವಾನ್ ವಿಷ್ಣುವು ಈ ಸಂದೇಶವನ್ನು ಯಾವುದೋ ವಿಶೇಷ ಕಾರಣಕ್ಕಾಗಿ ನಿಮಗೆ ಕಳಿಸಿದ್ದಾರೆ. ಈಗ ನಿಮ್ಮ ಕಳೆದ 7 ದಿನಗಳಲ್ಲಿ ನೆನಪಿಸಿಕೊಳ್ಳಿ. ಹಠಾತ್ ಆಗಿ ಯಾವುದಾದರೂ ಹಳೆಯ ವ್ಯಕ್ತಿಯ ಹೆಸರು ನಿಮ್ಮ ಮನಸ್ಸಿಗೆ ಬಂದಿತ? ಕಾರಣವಿಲ್ಲದೆ ಯಾರೋ ನೆನಪು ಪದೇ ಪದೇ ಬಂದಿತ? ನೀವು ಯಾರೋ ಅಪರಿಚಿತ ವ್ಯಕ್ತಿಯನ್ನು ನೋಡಿ ವಿಚಿತ್ರವಾದ ಆತ್ಮೀಯತೆಯನ್ನು ಅನುಭವಿಸಿದ್ದೀರಾ? ಹಾಗೇ ಆಗಿದ್ದರೆ ಇದು ತುಂಬ ದೊಡ್ಡ ಸಂಕೇತ. ಏಕೆಂದರೆ ನಿಮ್ಮ ಜಾತಕ ಹೇಳುತ್ತಿದೆ, ನಿಮ್ಮ ಜೀವನದಲ್ಲಿ ಭಾವನೆಗಳ ಹೊಸ ಬಾಗಿಲು ತೆರೆದಿದೆ. ಅದರ ಆಹ್ವಾನ ಇನ್ನೂ ನಿಧಾನವಾಗಿದೆ. ಆದರೆ ನಿಜವಾದ ರಹಸ್ಯ ಇನ್ನೂ ಮುಂದೆ ಬಂದಿಲ್ಲ. ನಿಮ್ಮ ಅದೃಷ್ಟದಲ್ಲಿ ಕೇವಲ ಪ್ರೇಮದ ಯೋಗ ಮಾತ್ರವಲ್ಲ, ಅದರೊಂದಿಗೆ ಗೌರವ ಮತ್ತು ಸ್ಥಿರತೆಯ ಯೋಗವು ರೂಪುಗೊಳ್ಳುತ್ತಿದೆ. ಅನೇಕ ಜನರು ಕೇವಲ ಪ್ರೇಮವನ್ನು ಹುಡುಕುತ್ತಾರೆ, ಆದರೆ ಅವರಿಗೆ ಗೌರವ ಸಿಗುವುದಿಲ್ಲ. ಕೆಲವರಿಗೆ ಗೌರವ ಸಿಗುತ್ತದೆ, ಆದರೆ ಆತ್ಮೀಯತೆ ಸಿಗುವುದಿಲ್ಲ. ನಿಮ್ಮ ಜೀವನಕ್ಕೆ ಬರಲಿರುವ ವ್ಯಕ್ತಿಯ ಅತಿ ದೊಡ್ಡ ಗುರುತು ಏನೆಂದರೆ, ಅವನು ನಿಮ್ಮ ಭಾವನೆಗಳನ್ನು ಗೌರವಿಸುತ್ತಾನೆ ಮತ್ತು ಅವನು ನಿಮ್ಮ ನ್ಯೂನತೆಗಳನ್ನು ಆಯುಧ ಮಾಡುವುದಿಲ್ಲ. ಬದಲಿಗೆ ನಿಮ್ಮ ಶಕ್ತಿಯಾಗಲು ಪ್ರಯತ್ನಿಸುತ್ತಾನೆ. ಇಲ್ಲಿಯೇ ಇನ್ನೊಂದು ಸಂಕೇತ ಅಡಗಿದೆ. ತುಂಬ ಬೇಗ ನಿಮಗೆ ಯಾರೋ ಒಬ್ಬ ವ್ಯಕ್ತಿಯೊಂದಿಗೆ ಮಾತನಾಡುವ ಅವಕಾಶ ಸಿಗುತ್ತದೆ. ಅವನೊಂದಿಗೆ ಮಾತನಾಡಿದ ನಂತರ ನಿಮ್ಮ ಮುಖದಲ್ಲಿ ಕಾರಣವಿಲ್ಲದೆ ನಗು ಬರುತ್ತದೆ. ನಿಮಗೆ ಏಕೆ ಹಾಗಾಯಿತು ಎಂದು ಸ್ವತಃ ಅರ್ಥವಾಗುವುದಿಲ್ಲ. ನಿಮ್ಮ ಕತೆ ನಿಧಾನವಾಗಿ ಬದಲಾಗಲು ಶುರುವಾಗುವ ಸ್ಥಳ ಇದೆ, ಆದರೆ ಇನ್ನೂ ಆ ವ್ಯಕ್ತಿಯ ಮುಖ ಸ್ಪಷ್ಟವಾಗಿಲ್ಲ ಮತ್ತು ಅದೇ ಕಾರಣಕ್ಕೆ ನೀವು ತಾಳ್ಮೆಯಿಂದ ಇರಬೇಕು. ಈಗ ಒಂದು ಮಾತು ಕೇಳಿ, ಅದನ್ನು ತುಂಬ ಕಡಿಮೆ ಜನರಿಗೆ ಗೊತ್ತು. ಭಗವಾನ್ ವಿಷ್ಣು ಯಾರೋ ಒಬ್ಬರ ಜೀವನದಲ್ಲಿ ಪ್ರೇಮದ ಬಾಗಿಲು ತೆರೆದಾಗ ಅದಕ್ಕಿಂತ ಮೊದಲು ಅವನ ಜೀವನದಿಂದ ಕೆಲವು ಹಳೆಯ ಹೊರೆಗಳನ್ನು ತೆಗೆದು ಹಾಕುತ್ತಾರೆ. ಬಹುಶಃ ಕಳೆದ ತಿಂಗಳುಗಳಲ್ಲಿ ನೀವು ಕೆಲವರನ್ನು ಕಳೆದುಕೊಂಡಿದ್ದೀರಿ. ಕೆಲವು ಸಂಬಂಧಗಳು ಮುರಿದಿವೆ, ಕೆಲವು ಭರವಸೆಗಳು ಚೆದರಿವೆ. ಆ ಸಮಯದಲ್ಲಿ ಎಲ್ಲವೂ ತಪ್ಪಾಗುತ್ತಿದೆ ಎಂದು ನಿಮಗೆ ಅನಿಸಿರಬಹುದು. ಆದರೆ ಈಗ ಅರ್ಥವಾಗುತ್ತದೆ, ಸರಿಯಾದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶಿಸಲೆಂದು ದಾರಿ ಸ್ವಚ್ಛ ಮಾಡಲಾಗುತ್ತಿತ್ತು. ಆದರೆ ನಿಲ್ಲಿ, ಇನ್ನು ಬರಲಿರುವ ಅತಿ ದೊಡ್ಡ ಸಂಕೇತವು ನಿಮ್ಮ ಹಣ ಮತ್ತು ಕೆಲಸಕ್ಕೂ ಸಂಬಂಧಿಸಿದೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ನಿಜವಾದ ಜೊತೆ ಬರುವ ಸಮಯದಲ್ಲೇ ನಿಂತಿರುವ ಕೆಲಸಗಳು ಮುಂದೆ ಹೋಗಲು ಶುರು ಮಾಡುತ್ತವೆ. ಪದೇ ಪದೇ ವಿಫಲವಾಗುತ್ತಿದ್ದ ಪ್ರಯತ್ನಗಳಲ್ಲಿ ನಿಧಾನವಾಗಿ ಯಶಸ್ಸು ಕಾಣುತ್ತದೆ. ಅದೃಷ್ಟ ಹಠಾತ್ ಆಗಿ ತಿರುವು ಪಡೆದಂತೆ ಅನಿಸುತ್ತದೆ ಮತ್ತು ಇದೇ ಆ ಜಾಗವಾಗಿದೆ. ಅಲ್ಲಿ ಹೆಚ್ಚಿನ ಜನರು ತಪ್ಪು ಮಾಡುತ್ತಾರೆ. ಅವರು ಮುಂದೆ ಕಾಣುತ್ತಿರುವ ಸಂತೋಷವನ್ನು ಮಾತ್ರ ನೋಡುತ್ತಾರೆ, ಆದರೆ ಅದರ ಹಿಂದೆ ಅಡಗಿರುವ ದೈವಿಕ ಸಂಕೇತವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ನೀವು ಇಲ್ಲಿಯವರೆಗೆ ಕೇಳುತ್ತಿದ್ದರೆ ಒಮ್ಮೆ ಮತ್ತೆ ಮನಸ್ಸಿನಿಂದ ಹೇಳಿ, ಜೈ ವಿಷ್ಣು ಭಗವಾನ್. ಏಕೆಂದರೆ ಈಗ ತೆರೆಯಲಿರುವ ರಹಸ್ಯವು ಬಹುಶಃ ನಿಮ್ಮ ಇಡೀ ಜೀವನದ ಅತಿ ದೊಡ್ಡ ಕಾಯುವಿಕೆ ಉತ್ತರ ತರಲಿದೆ. ಆದರೆ ಇನ್ನೂ ಒಂದು ವಿಷಯ ಬಾಕಿ ಇದೆ. ಅದು ಬಹುಶಃ ನಿಮ್ಮ ಹೃದಯ ಬಡಿತವನ್ನು ಹೆಚ್ಚಿಸಬಹುದು. ನೀವು ಅನೇಕ ಬಾರಿ ಹೀಗೆ ಅನುಭವಿಸಿರಬಹುದು. ಏನೋ ಅಪರಿಚಿತ ಶಕ್ತಿ ನಿಮ್ಮನ್ನು ಪದೇ ಪದೇ ಒಂದೇ ದಿಕ್ಕಿನಲ್ಲಿ ಯೋಚಿಸುವಂತೆ ಒತ್ತಾಯಿಸುತ್ತದೆ. ಎಂದಾದರೂ ಯಾರೋ ಹೆಸರು ಹಠಾತ್ ಆಗಿ ನೆನಪಾಗುತ್ತದೆ, ಎಂದಾದರೂ ಕಾರಣವಿಲ್ಲದೆ ಯಾರೋ ಮುಖ ಮುಂದೆ ಬರುತ್ತದೆ ಮತ್ತು ಎಂದಾದರೂ ಹೀಗೆ ಅನಿಸುತ್ತದೆ, ದೂರ ಕುಳಿತಿದ್ದ ವ್ಯಕ್ತಿ ಮನಸ್ಸಿನಲ್ಲೇ ನಿಮ್ಮನ್ನು ಕರೆಯುತ್ತಿದ್ದಾನೆ. ಇದನ್ನು ಸಾಮಾನ್ಯ ಕಾಕತಾಳೀಯ ಎಂದು ನಿರ್ಲಕ್ಷಿಸಬೇಡಿ. ಅನೇಕ ಬಾರಿ ಅದೃಷ್ಟ ಪದಗಳಿಂದ ಅಲ್ಲ, ಭಾವನೆಗಳಿಂದ ಮಾತನಾಡುತ್ತದೆ. ಈಗ ಗಮನದಿಂದ ಕೇಳಿ, ಏಕೆಂದರೆ ಈ ಸಂಕೇತ ಬಹಳ ಕಡಿಮೆ ಜನರಿಗೆ ಸಿಗುತ್ತದೆ. ಮುಂದಿನ ಕೆಲವು ದಿನಗಳಲ್ಲಿ ಸಂಜೆ ಆದ ನಂತರ ನಿಮಗೆ ಯಾವುದಾದರೂ ಸಂದೇಶ ಬಂದರೆ, ಯಾವುದಾದರೂ ಹಳೆಯ ಪರಿಚಯ ವ್ಯಕ್ತಿ ಹಠಾತ್ ಆಗಿ ವಿಚಾರಿಸಿದರೆ, ಅಥವಾ ಯಾರೋ ಹೀಗೊಬ್ಬ ವ್ಯಕ್ತಿ ಮುಂದೆ ಬಂದರೆ, ಯಾರೊಂದಿಗೋ ಬಹಳ ಸಮಯದಿಂದ ಮಾತನಾಡಿಲ್ಲ, ತಕ್ಷಣ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಮೊದಲು ಅವನ ಮಾತಿಗಿಂತಲೂ ಅವನ ನಿಯತ್ತನ್ನು ಅರ್ಥ ಮಾಡಿಕೊಳ್ಳಿ. ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಜಾತಕದಲ್ಲಿ 2 ರೀತಿಯ ಶಕ್ತಿಗಳು ನಡೆಯುತ್ತಿವೆ. ಒಂದು ನಿಮ್ಮನ್ನು ನಿಜವಾದ ಪ್ರೇಮದ ಕಡೆಗೆ ಕರೆದೊಯ್ಯುತ್ತದೆ ಮತ್ತು ಇನ್ನೊಂದು ಕೇವಲ ಭ್ರಮೆ ಹುಟ್ಟಿಸುತ್ತದೆ. ಗುರುತಿಸುವವನಿಗೆ ಮಾತ್ರ ಸರಿಯಾದ ಸುಖ ಸಿಗುತ್ತದೆ. ಆದರೆ ಕತೆ ಇಲ್ಲಿಯೇ ಮುಗಿಯುವುದಿಲ್ಲ. ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಕೂಡ ಇದ್ದಾನೆ. ಅವನು ಎಂದಿಗೂ ತಮ್ಮ ಮನದ ಮಾತನ್ನು ನಿಮಗೆ ಹೇಳಿಯೇ ಇಲ್ಲ. ಅವನು ಯಾವಾಗಲೂ ತನ್ನ ಭಾವನೆಗಳನ್ನು ಮುಚ್ಚಿಡುತ್ತಿದ್ದನು. ನೀವು ಅವನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು ಎಂಬ ಭಯ ಅವನಿಗೆ ಇತ್ತು. ಅವನೇ ವ್ಯಕ್ತಿ ಈಗ ನಿಧಾನವಾಗಿ ಧೈರ್ಯ ತಂದುಕೊಳ್ಳುತ್ತಿದ್ದಾನೆ.
ಅವನು ನಿಮಗೆ ತುಂಬ ಹತ್ತಿರ ಇರಬಹುದು ಅಥವಾ ಹಲವು ತಿಂಗಳುಗಳಿಂದ ದೂರ ಇರಬಹುದು. ಆದರೆ ಅವನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಇರುವ ಗೌರವ ಎಂದಿಗೂ ಹಾಗೆಯೇ ಇದೆ. ನೀವು ಇಲ್ಲಿಯವರೆಗೆ ಕೇಳುತ್ತಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಮೆಂಟ್ನಲ್ಲಿ ಹರ ಹರ ಮಹಾದೇವ ಎಂದು ಖಂಡಿತ ಬರೆಯಿರಿ. ನಿಮ್ಮ ನಂಬಿಕೆಯೇ ನಿಮ್ಮ ಜೀವನದಲ್ಲಿ ಶುಭ ಶಕ್ತಿಯನ್ನು ಇನ್ನಷ್ಟು ಬಲಪಡಿಸುತ್ತದೆ. ಈಗ ಸ್ವಲ್ಪ ನಿಮ್ಮ ಮನಸ್ಸಿನಿಂದ ಒಂದು ಪ್ರಶ್ನೆ ಕೇಳಿ. ಕಳೆದ ಸ್ವಲ್ಪ ಸಮಯದಿಂದ ನಿಮಗೆ ಹೀಗೆ ಅನಿಸಿತಾ? ಕಾರಣವಿಲ್ಲದೆ ನಿಮ್ಮ ಮನಸ್ಸು ಪದೇ ಪದೇ ಯಾವುದೋ ವಿಶೇಷ ಜಾಗಕ್ಕೆ ಹೋಗಬೇಕೆಂದು ಬಯಸುತ್ತಿದೆಯಾ? ಅಥವಾ ಯಾವುದೋ ಹಳೆಯ ದಾರಿಯಲ್ಲಿ ಹೋಗಬೇಕೆಂದು ಅನಿಸುತ್ತಿದೆಯಾ? ಹೌದು ಎಂದಾದರೆ ಇದನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ. ಅನೇಕ ಬಾರಿ ಅದೃಷ್ಟ ಮನುಷ್ಯನನ್ನು ಅದೇ ಜಾಗಕ್ಕೆ ಕರೆದೊಯ್ಯುತ್ತದೆ. ಅಲ್ಲಿ ಅವನ ಭೇಟಿ ಬರೆದಿರುತ್ತದೆ. ಆದರೆ ಎಚ್ಚರ, ಪ್ರತಿ ಭೇಟಿಯು ಜೀವನ ಬದಲಾಯಿಸಲು ಇರುವುದಿಲ್ಲ. ಕೆಲವು ಜನರು ಕೇವಲ ಪರೀಕ್ಷೆಯಾಗಿ ಬರುತ್ತಾರೆ. ನಿಮ್ಮ ಅತಿ ದೊಡ್ಡ ಪರೀಕ್ಷೆ ಇದೇ ಆಗಿರುತ್ತದೆ. ಆಕರ್ಷಣೆ ಮತ್ತು ನಿಜವಾದ ಆತ್ಮೀಯತೆಯ ನಡುವಿನ ವ್ಯತ್ಯಾಸವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಯಾವ ವ್ಯಕ್ತಿ ಕೇವಲ ಸಿಹಿ ಮಾತುಗಳನ್ನು ಆಡುತ್ತಾನೋ ಆದರೆ ಕಷ್ಟದ ಸಮಯದಲ್ಲಿ ಜೊತೆ ಇರುವುದಿಲ್ಲವೋ ಅವನು ನಿಮ್ಮವನಲ್ಲ. ಆದರೆ ಯಾರು ತೋರಿಸದೆ ನಿಮ್ಮ ಬಗ್ಗೆ ಚಿಂತಿಸುತ್ತಾನೋ ಅವನೇ ನಿಮ್ಮ ಅದೃಷ್ಟದ ಜೊತೆಯಾಗಬಹುದು. ಈಗ ಒಂದು ತುಂಬ ದೊಡ್ಡ ರಹಸ್ಯ. ನಿಮ್ಮ ಜೀವನದಲ್ಲಿ ಹಣದ ದಾರಿಯು ಪ್ರೇಮದೊಂದಿಗೆ ಸೇರಲಿದೆ. ಇದನ್ನು ಕೇಳಿ ನಿಮಗೆ ಆಶ್ಚರ್ಯವಾಗಬಹುದು. ಆದರೆ ಮನಸ್ಸಿನ ಏಕಾಂತ ಮುಗಿದಾಗ ನಿರ್ಧಾರಗಳು ಸರಿಯಾಗಲು ಶುರುವಾಗುತ್ತವೆ. ಸರಿಯಾದ ನಿರ್ಧಾರದಿಂದ ಕೆಲಸ ಮುಂದೆ ಹೋಗುತ್ತದೆ ಮತ್ತು ಕೆಲಸ ಮುಂದೆ ಹೋದರೆ ಹಣವು ಬರಲು ಪ್ರಾರಂಭಿಸುತ್ತದೆ. ಆದ್ದರಿಂದ ಬರಲಿರುವ ಸಮಯ ಕೇವಲ ಹೃದಯದ ಸಂತೋಷ ಮಾತ್ರವಲ್ಲ, ಬದಲಿಗೆ ಜೀವನದ ಸ್ಥಿರತೆಯನ್ನು ತರಬಹುದು. ಆದರೆ ಈಗ ಅತಿ ದೊಡ್ಡ ಸಂಕೇತ ಬಾಕಿ ಇದೆ. ಯಾವುದಾದರೂ ರಾತ್ರಿ ಹಠಾತ್ ಆಗಿ ನಿದ್ದೆ ತಪ್ಪಿ ಗಡಿಯಾರದಲ್ಲಿ ತಡರಾತ್ರಿ ಸಮಯವಿದ್ದರೆ ಗಾಬರಿ ಪಡಬೇಡಿ. ಆ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಭಗವಾನ್ ವಿಷ್ಣುವನ್ನು ಸ್ಮರಿಸಿ. ಏಕೆಂದರೆ ನಿಮ್ಮ ಜಾತಕ ಹೇಳುತ್ತಿದೆ ರಾತ್ರಿಯ ಆ ಸಮಯವು ನಿಮಗೆ ಒಂದು ಅದೃಶ್ಯ ಬದಲಾವಣೆ ಸಮಯವಾಗಬಹುದು. ಮುಂದಿನ ಕೆಲವು ದಿನಗಳಲ್ಲಿ ನೀವು ಆ ಸಮಯದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೀರೋ ಅದೇ ಮುಂದೆ ನಿಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸುತ್ತದೆ. ಮತ್ತು ಈಗ ಒಂದು ವಿಷಯ, ಅದನ್ನು ಕೇಳಿ ಬಹುಶಃ ನೀವು ಅಚ್ಚರಿಯಾಗಬಹುದು. ನೀವು ಯಾರಿಗಾಗಿ ಕಾಯುತ್ತಿದ್ದೀರೋ ಬಹುಶಃ ಅವನು ಈಗಾಗಲೇ ನಿಮ್ಮ ಬಗ್ಗೆ ಯೋಚಿಸುತ್ತಿರಬಹುದು. ಇಬ್ಬರ ನಡುವೆ ಎಷ್ಟು ದೂರವಿದ್ದರೂ ಅದೃಷ್ಟ ಅವರನ್ನು ಸೇರಿಸಲು ಬಯಸಿದರೆ ಸಂದರ್ಭಗಳು ತಾನಾಗಿಯೇ ಬದಲಾಗಲು ಶುರು ಮಾಡುತ್ತವೆ. ಅದೇ ಕಾರಣದಿಂದ ಕಳೆದ ಕೆಲವು ದಿನಗಳಿಂದ ನಿಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ಘಟನೆಗಳು ನಿರಂತರವಾಗಿ ನಡೆಯುತ್ತಿವೆ. ಎಂದಾದರೂ ಯಾವುದೋ ಹಳೆಯ ನೆನಪು, ಎಂದಾದರೂ ಯಾವುದೋ ಕನಸು ಮತ್ತು ಯಾವುದೋ ಅಪರಿಚಿತ ಸಂಕೇತ. ಇದೆಲ್ಲವೂ ಸುಮ್ಮನೆ ಅಲ್ಲ. ನೀವು ಇನ್ನೂ ನಮ್ಮೊಂದಿಗೆ ಇದ್ದರೆ ನೀವು ಇಲ್ಲಿಯವರೆಗೆ ಇರುವುದು ಕೂಡ ಒಂದು ಸಂಕೇತವೇ. ಪ್ರತಿಯೊಬ್ಬರೂ ಈ ಸಂದೇಶವನ್ನು ಕೊನೆಯವರೆಗೂ ಕೇಳುವುದಿಲ್ಲ. ಬಹುಶಃ ಭಗವಾನ್ ವಿಷ್ಣು ನಿಮಗೆ ಬರಲಿರುವ ಯಾವುದೋ ಸಂತೋಷಕ್ಕಾಗಿ ತಯಾರು ಮಾಡುತ್ತಿದ್ದಾರೆ. ಆದರೆ ನಿಲ್ಲಿ, ಒಂದು ತಪ್ಪು ಮಾಡಬೇಡಿ. ಬರಲಿರುವ ಸಮಯದಲ್ಲಿ ಯಾರಾದರೂ ವ್ಯಕ್ತಿ ತುಂಬ ಬೇಗ ಸಂಬಂಧದ ಒತ್ತಡ ತಂದರೆ, ತಕ್ಷಣ ವಾಗ್ದಾನ ಮಾಡಿದರೆ ಅಥವಾ ನಿಮ್ಮನ್ನು ಆತುರದಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಹೇಳಿದರೆ ಸ್ವಲ್ಪ ನಿಲ್ಲಿ. ನಿಜವಾದ ಸಂಬಂಧ ಸಮಯದಿಂದ ಬಲವಾಗುತ್ತದೆ, ಆತುರದಲ್ಲಿ ಅಲ್ಲ. ನಿಮ್ಮ ಅದೃಷ್ಟದಲ್ಲಿ ಏನು ಬರೆದಿದೆಯೋ ಅದು ಎಲ್ಲಿಗೂ ಹೋಗುವುದಿಲ್ಲ. ಈಗ ನಿಮ್ಮ ಕೆಲಸ ಮತ್ತು ಭವಿಷ್ಯದ ಬಗ್ಗೆಯೂ ಕೇಳಿ. ನೀವು ದೀರ್ಘಕಾಲದಿಂದ ಮಾಡಿರುವ ಶ್ರಮ ಮತ್ತು ಅದಕ್ಕೆ ಫಲ ಸಿಗುತ್ತಿರಲಿಲ್ಲ. ಅದರಲ್ಲಿ ನಿಧಾನವಾಗಿ ಬದಲಾವಣೆ ಕಾಣಿಸುತ್ತದೆ. ಹೊಸ ಸಾಧ್ಯತೆ ಮುಂದೆ ಬರಬಹುದು. ನಿಂತು ಹೋದ ಕೆಲಸ ವೇಗ ಪಡೆಯಬಹುದು. ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯ ಸಂಕೇತವಿದೆ. ಆದರೆ ಇದೆಲ್ಲವೂ ಆಗುವುದು ನಿಮ್ಮ ಮನಸ್ಸು ಭಯದಿಂದ ಹೊರಬಂದಾಗ ಮಾತ್ರ. ಆದ್ದರಿಂದ ಹಳೆಯ ದುಃಖಗಳನ್ನು ಹಿಡಿದುಕೊಳ್ಳಬೇಡಿ. ಮತ್ತು ಈಗ ಅತಿ ದೊಡ್ಡ ಆಳವಾದ ಸಂಕೇತ ತೆರೆಯಲಿದೆ. ಬರಲಿರುವ ದಿನಗಳಲ್ಲಿ ನಿಮಗೆ ಯಾವುದೋ ಅಂತಹ ವ್ಯಕ್ತಿಯ ಕಣ್ಣುಗಳಲ್ಲಿ ನಿಮ್ಮ ಬಗ್ಗೆ ಚಿಂತೆ ಕಾಣಿಸುತ್ತದೆ. ಅವರ ಬಗ್ಗೆ ನೀವು ಎಂದೂ ಊಹಿಸಿಯೂ ಇರುವುದಿಲ್ಲ. ಆ ಕ್ಷಣ ನಿಮ್ಮ ಹೃದಯದಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತದೆ, ಇವನೇನಾ ನನ್ನ ಅದೃಷ್ಟ ಕಾಯುತ್ತಿದ್ದ ವ್ಯಕ್ತಿ? ಆ ಪ್ರಶ್ನೆಗೆ ಆತುರದಲ್ಲಿ ಉತ್ತರ ಕೊಡಬೇಡಿ. ಏಕೆಂದರೆ ಮುಂದಿನ ಸಂಕೇತ ಬಂದಾಗಲೇ ಪೂರ್ಣ ಸತ್ಯ ಹೊರಬರುತ್ತದೆ. ಹೌದು ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ಕೇಳಿದ್ದು ಕೇವಲ ಪ್ರಾರಂಭವಾಗಿತ್ತು. ಏಕೆಂದರೆ ಈಗ ಮುಂದೆ ಬರಲಿರುವ ಸಂಕೇತವೇ ನಿಮ್ಮ ಜೀವನಕ್ಕೆ ಬರಲಿರುವ ವ್ಯಕ್ತಿ ನಿಜವಾಗಿಯೂ ನಿಮ್ಮ ಅದೃಷ್ಟ ಬದಲಾಯಿಸುವನ ಅಥವಾ ಕೇವಲ ಒಂದು ಹಾದು ಹೋಗುವ ಅಧ್ಯಾಯವೇ?
ಎಂಬುದನ್ನು ನಿರ್ಧರಿಸುತ್ತದೆ. ಆದ್ದರಿಂದ ಮುಂದಿನ ಕ್ಷಣಗಳು ಸರಿಯಾಗಿ ಗಮನ ತಪ್ಪಿಸಬೇಡಿ. ಅನೇಕ ಜನರು ಇಲ್ಲಿಯೇ ಅತಿ ದೊಡ್ಡ ತಪ್ಪು ಮಾಡಿ ನಂತರ ಪಶ್ಚಾತ್ತಾಪ ಪಡುತ್ತಾರೆ. ನಾವು ಆ ಸಂಕೇತವನ್ನು ಅರ್ಥ ಮಾಡಿಕೊಂಡಿದ್ದರೆ ಎಂದು ಹೇಳುತ್ತಾರೆ. ಈಗ ನಿಮ್ಮ ಹೃದಯದ ಮೇಲೆ ಕೈ ಇಟ್ಟು ಒಂದು ವಿಷಯ ಯೋಚಿಸಿ. ಕಳೆದ ಕೆಲವು ತಿಂಗಳುಗಳಲ್ಲಿ ಹೀಗೇನಾದರೂ ಆಯಿತಾ? ನೀವು ಯಾರನ್ನಾದರೂ ಮರೆಯಲು ತುಂಬ ಪ್ರಯತ್ನಿಸಿದ್ದೀರಿ. ಆದರೆ ಎಷ್ಟು ಮರೆಯಲು ಬಯಸಿದ್ದರೂ ಅಷ್ಟೇ ಅವನ ನೆನಪು ವಾಪಸ್ ಬರುತ್ತಿತ್ತು. ಹಾಗೆ ಆಗಿದ್ದರೆ ಇದು ಕೇವಲ ನೆನಪಲ್ಲ. ಅನೇಕ ಬಾರಿ ಇಬ್ಬರ ನಡುವಿನ ಭಾವನಾತ್ಮಕ ಸಂಬಂಧ ಸಮಯ ಮತ್ತು ದೂರದಿಂದಲೂ ಮುರಿಯುವುದಿಲ್ಲ. ಆದರೆ ಇದರ ಅರ್ಥ ಪ್ರತಿಯೊಂದು ಹಳೆಯ ಸಂಬಂಧ ವಾಪಸ್ ಬರುತ್ತದೆ ಎಂದಲ್ಲ. ನಿಜವಾದ ವಿಷಯ ಇದಕ್ಕಿಂತ ಮುಂದಿದೆ. ಗಮನದಿಂದ ಕೇಳಿ. ನಿಮ್ಮ ಕುಂಡಲಿಯಲ್ಲಿ ಈಗ ಒಂದು ಅಂತಹ ಯೋಗ ರೂಪುಗೊಳ್ಳುತ್ತಿದೆ. ಅದು ಹೇಳುತ್ತದೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ನಂಬಿಕೆ ಜನ್ಮ ತಾಳಲಿದೆ. ಈ ನಂಬಿಕೆ ಯಾವುದೇ ದೊಡ್ಡ ಭರವಸೆಯಿಂದ ಅಲ್ಲ, ಬದಲಿಗೆ ಒಂದು ಸಣ್ಣ ನಡವಳಿಕೆಯಿಂದ ಶುರುವಾಗುತ್ತದೆ. ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಮಾತನ್ನು ಪೂರ್ತಿ ಶಾಂತಿಯಿಂದ ಕೇಳುತ್ತಾರೆ, ನಿಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ, ಯಾವುದೇ ಸ್ವಾರ್ಥವಿಲ್ಲದೆ ನಿಮ್ಮ ಜೊತೆ ನಿಲ್ಲುತ್ತಾರೆ. ಅದೇ ದಿನ ನಿಮಗೆ ಅನಿಸುತ್ತದೆ ಈ ಜಗತ್ತಿನಲ್ಲಿ ಎಂದಿಗೂ ಒಳ್ಳೆಯ ಜನರು ಇದ್ದಾರೆ ಎಂದು. ಆದರೆ ಇಲ್ಲಿಯೇ ಒಂದು ತುಂಬ ದೊಡ್ಡ ತಿರುವು ಬರಲಿದೆ. ಯಾವ ದಿನ ನಿಮಗೆ ಈ ಆಪ್ತತೆ ಅನಿಸುತ್ತದೆಯೋ ಅದೇ ದಿನ ಇನ್ನೊಬ್ಬ ವ್ಯಕ್ತಿ ನಿಮ್ಮ ದಾರಿಯಲ್ಲಿ ಗೊಂದಲವನ್ನು ಸೃಷ್ಟಿಸುತ್ತಾರೆ. ಬಹುಶಃ ಯಾವುದೋ ಹಳೆಯ ನೆನಪು ಹಠಾತ್ತಾಗಿ ವಾಪಸ್ ಬರಬಹುದು. ಯಾವುದೋ ವ್ಯಕ್ತಿ ಮತ್ತೆ ಸಂಪರ್ಕ ಮಾಡಲು ಪ್ರಯತ್ನಿಸಬಹುದು. ಅವರು ಮೊದಲು ನಿಮ್ಮನ್ನು ಒಂಟಿಯಾಗಿ ಬಿಟ್ಟಿದ್ದರು. ಆ ಸಮಯದಲ್ಲಿ ನಿಮ್ಮ ಹೃದಯ ಮತ್ತು ಮನಸ್ಸು ಎರಡು ಬೇರೆ ಬೇರೆ ದಿಕ್ಕಿನಲ್ಲಿ ಎಳೆಯುತ್ತವೆ. ಆದ್ದರಿಂದ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಭಗವಾನ್ ವಿಷ್ಣುವನ್ನು ಖಂಡಿತ ನೆನಪಿಸಿಕೊಳ್ಳಿ. ಏಕೆಂದರೆ ಭಾವನೆಗಳಲ್ಲಿ ತೆಗೆದುಕೊಂಡ ನಿರ್ಧಾರ ಅನೇಕ ಬಾರಿ ವರ್ಷಗಳ ಪಶ್ಚಾತ್ತಾಪವಾಗಿ ಬದಲಾಗುತ್ತದೆ. ನೀವು ಇಲ್ಲಿಯವರೆಗೆ ಕೇಳುತ್ತಿದ್ದರೆ ವಿಡಿಯೋವನ್ನು ಖಂಡಿತ ಈಗಲೇ ಲೈಕ್ ಮಾಡಿ. ಮತ್ತು ನೀವು ಇನ್ನೂ ನಮ್ಮ ಕುಟುಂಬದ ಜೊತೆ ಸೇರಿಲ್ಲದಿದ್ದರೆ ಈಗಲೇ ನಮ್ಮ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಮೆಂಟ್ನಲ್ಲಿ ಶ್ರದ್ಧೆಯಿಂದ ಹರ ಹರ ಮಹಾದೇವ ಎಂದು ಮತ್ತು ಜೈ ವಿಷ್ಣು ಭಗವಾನ್ ಎಂದು ಖಂಡಿತ ಬರೆಯಿರಿ. ಈಗ ನಿಮ್ಮ ಕೆಲಸ ಮತ್ತು ಹಣಕ್ಕೆ ಸಂಬಂಧಿಸಿದ ಒಂದು ದೊಡ್ಡ ವಿಷಯ ನೀವು ಬಹುಶಃ ಗಮನಿಸಿರಬಹುದು. ಮನಸ್ಸು ಗೊಂದಲದಲ್ಲಿದ್ದಾಗ ಕೆಲಸವು ಸರಿಯಾಗಿ ಆಗುವುದಿಲ್ಲ. ಆದರೆ ಮನಸ್ಸಿಗೆ ನಿಜವಾದ ಆಧಾರ ಸಿಕ್ಕಾಗ ಮನುಷ್ಯನ ಯೋಚನೆ ಬದಲಾಗುತ್ತದೆ. ನಿಮ್ಮ ಕುಂಡಲಿ ಹೇಳುತ್ತದೆ ಬದಲಾಗುತ್ತದೆ. ನಿಮ್ಮ ಕುಂಡಲಿ ಹೇಳುತ್ತಿದೆ ಬರುವ ಸಮಯದಲ್ಲಿ ನಿಮಗೆ ಒಂದು ಅಂತಹ ಅವಕಾಶ ಸಿಗುತ್ತದೆ. ಅದು ಮೊದಲು ನಿಮ್ಮ ದೃಷ್ಟಿಯಿಂದ ತಪ್ಪಿ ಹೋಗಿತ್ತು. ಅದೇ ಅವಕಾಶ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವ ಶುರು ಆಗಬಹುದು. ಆದ್ದರಿಂದ ಯಾವುದಾದರೂ ಹೊಸ ಪ್ರಸ್ತಾವನೆ ಸಿಕ್ಕರೆ, ಯಾವುದಾದರೂ ಹೊಸ ಜವಾಬ್ದಾರಿ ಸಿಕ್ಕರೆ ಅಥವಾ ಯಾವುದೋ ಹಳೆಯ ಕೆಲಸ ಮತ್ತೆ ಮುಂದೆ ಬಂದರೆ ಅದನ್ನು ತಕ್ಷಣ ಬೇಡ ಎನ್ನಬೇಡಿ. ಆದರೆ ಇನ್ನೂ ಅತಿ ದೊಡ್ಡ ರಹಸ್ಯ ಬಾಕಿ ಇದೆ. ಬರಲಿರುವ ಒಂದು ಸಂಜೆ, ಹೌದು ಅದೇ ಸಂಜೆ. ಅದರ ಬಗ್ಗೆ ಮೊದಲೇ ಸಂಕೇತ ಸಿಕ್ಕಿತು. ಅದು ನಿಮಗೆ ಸಾಮಾನ್ಯವಾಗಿರುವುದಿಲ್ಲ. ಆ ದಿನ ಒಂದು ಸಣ್ಣ ಘಟನೆ ನಿಮ್ಮ ಇಡೀ ಭವಿಷ್ಯದ ದಿಕ್ಕನ್ನೇ ಬದಲಾಯಿಸಬಹುದು. ಬಹುಶಃ ಯಾವುದೋ ಫೋನ್ ಬರಬಹುದು, ಯಾವುದೋ ಸಂದೇಶ ಸಿಗಬಹುದು, ಅಥವಾ ಹಠಾತ್ ಆಗಿ ನೀವು ನಿರೀಕ್ಷಿಸದ ವ್ಯಕ್ತಿಯೊಂದಿಗೆ ಭೇಟಿಯಾಗಬಹುದು. ಮೊದಲ ನೋಟಕ್ಕೆ ಆ ಘಟನೆ ತುಂಬ ಸಾಮಾನ್ಯವಾಗಿ ಕಾಣುತ್ತದೆ. ಆದರೆ ಕೆಲವು ದಿನಗಳ ನಂತರ ನಿಮಗೆ ಅರ್ಥವಾಗುತ್ತದೆ ಅದೇ ಕ್ಷಣದಿಂದ ಎಲ್ಲವೂ ಬದಲಾಗಲು ಶುರುವಾಯಿತು ಎಂದು. ಈಗ ಇನ್ನೊಂದು ವಿಷಯ, ಕಳೆದ ದಿನಗಳಲ್ಲಿ ನೀವು ನಿರಂತರವಾಗಿ ಒಂದೇ ಕನಸನ್ನು ಕಂಡಿದ್ದರೆ ಅಥವಾ ಬೇರೆ ಬೇರೆ ರಾತ್ರಿಗಳಲ್ಲಿ ಒಂದೇ ವ್ಯಕ್ತಿ ಪದೇ ಪದೇ ಕನಸಿನಲ್ಲಿ ಕಾಣಿಸಿಕೊಂಡರೆ ಅದನ್ನು ನಿರ್ಲಕ್ಷಿಸಬೇಡಿ. ಪ್ರತಿ ಕನಸು ಭವಿಷ್ಯವನ್ನು ಹೇಳುವುದಿಲ್ಲ. ಆದರೆ ಕೆಲವು ಕನಸುಗಳು ಮನಸ್ಸು ಮತ್ತು ಅದೃಷ್ಟದ ನಡುವಿನ ಸಂದೇಶವೂ ಆಗಿರುತ್ತವೆ. ಆದ್ದರಿಂದ ಬರುವ ದಿನಗಳಲ್ಲಿ ನಿಮ್ಮ ಮನಸ್ಸಿನ ಧ್ವನಿಯನ್ನು ಒತ್ತಬೇಡಿ. ಬದಲಿಗೆ ಅದನ್ನು ಗಮನದಿಂದ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಆದರೆ ಎಚ್ಚರ, ನಿಮ್ಮ ಸಂತೋಷವನ್ನು ನೋಡಿ ಒಬ್ಬ ವ್ಯಕ್ತಿ ಒಳಗೊಳಗೆ ಅಸೂಯೆ ಕೂಡ ಪಡಬಹುದು. ಅವನು ಹೊರಗೆ ನಿಮ್ಮ ಒಳ್ಳೆಯದನ್ನು ಬಯಸುತ್ತಿರುವಂತೆ ಕಾಣುತ್ತಾನೆ, ಆದರೆ ಮನಸ್ಸಿನಲ್ಲಿ ಅಲ್ಲ. ಆದ್ದರಿಂದ ನಿಮ್ಮ ಪ್ರತಿಯೊಂದು ಸಂತೋಷ ಮತ್ತು ಪ್ರತಿಯೊಂದು ಯೋಚನೆಯನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ. ಕೆಲವು ವಿಷಯಗಳನ್ನು ಸಮಯ ಬರುವವರೆಗೂ ನಿಮ್ಮ ಮನಸ್ಸಿನಲ್ಲೇ ಇಟ್ಟುಕೊಳ್ಳಿ. ಇದೇ ನಿಮ್ಮ ಅತಿ ದೊಡ್ಡ ರಕ್ಷಣೆಯಾಗಿರುತ್ತದೆ. ನೀವು ಇನ್ನೂ ನಮ್ಮೊಂದಿಗೆ ಇದ್ದರೆ ಮತ್ತೊಮ್ಮೆ ಮನಸ್ಸಿನಿಂದ ಹೇಳಿ, ಜೈ ವಿಷ್ಣು ಭಗವಾನ್, ಹರ ಹರ ಮಹಾದೇವ. ನಂಬಿಕೆ ಇರಿಸಿ, ಈಶ್ವರನ ಸರಿಯಾಗಿ ಸಮಯ ನಿಗದಿ ಮಾಡಿದಾಗ ಯಾವುದೇ ಶಕ್ತಿಯು ಆ ಸಮಯವನ್ನು ತಡೆಯಲು ಸಾಧ್ಯವಿಲ್ಲ. ಮತ್ತು ಈಗ ಕೇಳಿ, ನಿಮ್ಮ ಜೀವನದ ಆ ವ್ಯಕ್ತಿ
ಯಾರು ನಿಮ್ಮನ್ನು ಕಾಯುತ್ತಿದ್ದಾರೆ ಅವರು ಕೇವಲ ನಿಮ್ಮ ಮುಖದಿಂದ ಪ್ರಭಾವಿತರಾಗುವುದಿಲ್ಲ. ಅವರು ನಿಮ್ಮ ಸ್ವಭಾವ, ನಿಮ್ಮ ಸಂಸ್ಕಾರ ಮತ್ತು ನಿಮ್ಮ ನಿಜವಾದ ಮನಸ್ಸಿಗೆ ಮಹತ್ವ ಕೊಡುತ್ತಾರೆ. ಅದೇ ಕಾರಣ ಈ ಸಂಬಂಧ ನಿಧಾನವಾಗಿ ಬಲವಾಗುತ್ತದೆ, ಆದರೆ ತುಂಬ ಆಳವಾಗಿರುತ್ತದೆ. ಆತುರ ಇರುವುದಿಲ್ಲ, ಸ್ಥಿರತೆ ಇರುತ್ತದೆ. ಆದರೂ ಕತೆ ಇನ್ನೂ ಮುಗಿದಿಲ್ಲ, ಏಕೆಂದರೆ ಮುಂದಿನ ಕೆಲವು ದಿನಗಳಲ್ಲಿ ನಿಮಗೆ ಒಂದು ಅಂತಹ ಸಂಕೇತ ಸಿಗಲಿದೆ. ಅದನ್ನು ನೋಡಿದಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರುತ್ತದೆ, ನಿಜವಾಗಿಯೂ ಇವನೇನಾ ನಾನು ಇಷ್ಟು ಸಮಯದಿಂದ ಪ್ರಾರ್ಥಿಸುತ್ತಿದ್ದ ವ್ಯಕ್ತಿ? ಆ ಪ್ರಶ್ನೆಗೆ ಈಗ ಉತ್ತರ ಕೊಡಬೇಡಿ, ಏಕೆಂದರೆ ಅತಿ ದೊಡ್ಡ ರಹಸ್ಯ, ಅತಿ ದೊಡ್ಡ ಆಶ್ಚರ್ಯಕರ ಭವಿಷ್ಯವಾಣಿ ಮತ್ತು ಇಡೀ ಕಥೆಯನ್ನು ಒಟ್ಟಿಗೆ ಜೋಡಿಸುವ ವಿಷಯ ಇನ್ನೂ ಮುಂದೆ ಬರಬೇಕಿದೆ. ಹೌದು ಸ್ನೇಹಿತರೆ, ಈಗಾಗಲೇ ನೀವು ಕೇಳಿದ ಸಂಕೇತಗಳು ನಿಮ್ಮ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳನ್ನು ಹುಟ್ಟಿಸಿರಬಹುದು. ಆದರೆ ಈಗ ಆ ಸಮಯ ಬಂದಿದೆ. ಅಲ್ಲಿ ಅದೃಷ್ಟದ ಅತಿ ದೊಡ್ಡ ಆಳವಾದ ರಹಸ್ಯ ನಿಧಾನವಾಗಿ ಮುಂದೆ ಬರಲು ಶುರುವಾಗುತ್ತದೆ. ಆದ್ದರಿಂದ ಬರಲಿರುವ ಕೆಲವು ಕ್ಷಣಗಳಲ್ಲಿ ಗಮನವನ್ನು ತೆಗೆದುಕೊಳ್ಳಬೇಡಿ, ಏಕೆಂದರೆ ತುಂಬ ಕಡಿಮೆ ಜನರಿಗೆ ಈ ಅವಕಾಶ ಸಿಗುತ್ತದೆ. ಅವರು ತಮ್ಮ ಜೀವನದಲ್ಲಿ ಬರಲಿರುವ ಬದಲಾವಣೆಯ ಹೆಜ್ಜೆ ಸದ್ದನ್ನು ಮೊದಲೇ ಕೇಳಬಹುದು. ಗಮನದಿಂದ ಕೇಳಿ. ನಿಮ್ಮ ಜೀವನಕ್ಕೆ ಬರಲಿರುವ ವ್ಯಕ್ತಿ ಹಠಾತ್ ಆಗಿ ಯಾವುದೇ ಚಮತ್ಕಾರದಂತೆ ನಿಮ್ಮ ಮುಂದೆ ಬರುವುದಿಲ್ಲ. ಮೊದಲು ಅವನು ಒಂದು ಸಣ್ಣ ಪರಿಚಯವಾಗುತ್ತಾನೆ, ನಂತರ ಮಾತುಕತೆ ನಡೆಯುತ್ತದೆ, ಅದರ ನಂತರ ನಂಬಿಕೆ ಹುಟ್ಟುತ್ತದೆ ಮತ್ತು ಒಂದು ದಿನ ನಿಮಗೆ ಅನಿಸುತ್ತದೆ ನೀವು ಇಷ್ಟು ವರ್ಷಗಳಿಂದ ಹುಡುಕುತ್ತಿದ್ದ ಆಪ್ತತೆ ನಿಮ್ಮ ಹತ್ತಿರದಲ್ಲೇ ನಿಂತಿದೆ ಎಂದು. ಆದರೆ ಇಲ್ಲಿಯೇ ಅತಿ ದೊಡ್ಡ ಪರೀಕ್ಷೆ ಶುರುವಾಗುತ್ತದೆ, ಏಕೆಂದರೆ ಅದೇ ಸಮಯದಲ್ಲಿ ನಿಮ್ಮ ಭೂತಕಾಲವು ನಿಮ್ಮನ್ನು ವಾಪಸ್ ಕರೆಯಲು ಪ್ರಯತ್ನಿಸುತ್ತದೆ. ಯಾವುದೋ ಹಳೆಯ ನೆನಪು, ಯಾವುದೋ ಅಪೂರ್ಣ ಸಂಬಂಧ ಅಥವಾ ಮೊದಲು ನಿಮಗೆ ಮಹತ್ವ ಕೊಡದ ವ್ಯಕ್ತಿ ಹಠಾತ್ ಆಗಿ ಮತ್ತೆ ನಿಮ್ಮ ಜೀವನಕ್ಕೆ ಬರಲು ಪ್ರಯತ್ನಿಸಬಹುದು. ಆ ಸಮಯದಲ್ಲಿ ನೀವು ಒಂದು ವಿಷಯ ಮಾತ್ರ ನೆನಪಿನಲ್ಲಿಡಬೇಕು, ಯಾರು ನಿಮ್ಮ ಕಣ್ಣೀರನ್ನು ಅರ್ಥ ಮಾಡಿಕೊಳ್ಳಲಿಲ್ಲವೋ ಅವರು ನಿಮ್ಮ ನಗುವಿಗೆ ಅರ್ಹರು ಅಲ್ಲ. ನೀವು ಇಲ್ಲಿಯವರೆಗೆ ನೋಡುತ್ತಿದ್ದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶ್ರದ್ಧೆಯಿಂದ ಕಮೆಂಟ್ನಲ್ಲಿ ಹರ ಹರ ಮಹಾದೇವ, ಜೈ ವಿಷ್ಣು ಭಗವಾನ್ ಎಂದು ಖಂಡಿತ ಬರೆಯಿರಿ. ನಿಮ್ಮ ಈ ನಂಬಿಕೆ ನಿಮ್ಮ ಮನಸ್ಸಿಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಕೊಡಬಹುದು. ಈಗ ಒಂದು ತುಂಬ ದೊಡ್ಡ ಗುಪ್ತ ಸಂಕೇತ ನಿಮ್ಮ ಕುಂಡಲಿ ಹೇಳುತ್ತಿದೆ, ಬರುವ ಸಮಯದಲ್ಲಿ ನಿಮ್ಮ ಕೆಲಸದಲ್ಲೂ ಹಠಾತ್ ಆಗಿ ವೇಗ ಬರುತ್ತಿದೆ. ಯಾವ ಕೆಲಸಕ್ಕೆ ಪದೇ ಪದೇ ಅಡ್ಡಿ ಬರುತ್ತಿತ್ತೋ ಅದರಲ್ಲಿ ದಾರಿ ತೆರೆಯಬಹುದು. ಯಾವುದೋ ಹೊಸ ಅವಕಾಶದ ಬಾಗಿಲು ತೆರೆಯಬಹುದು. ಆರ್ಥಿಕ ಸ್ಥಿತಿ ಮೊದಲಿಗಿಂತ ಉತ್ತಮವಾಗುವ ಸಂಕೇತವಿದೆ. ಆದರೆ ಇದು ಆಗುವುದು ನೀವು ನನ್ನೊಂದಿಗೆ ಒಳ್ಳೆಯದು ಆಗಲು ಸಾಧ್ಯವಿಲ್ಲ ಎಂಬ ಭಯವನ್ನು ಮನಸ್ಸಿನಿಂದ ತೆಗೆದುಹಾಕಿದಾಗ ಮಾತ್ರ. ಈ ಭಯ ಈಗ ಮುಗಿಯಲಿದೆ. ಈಗ ಗಮನ ಕೊಡಿ. ಒಂದು ಸಂಜೆ ನೀವು ಸಾಮಾನ್ಯ ದಿನದಂತೆ ನಿಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿರುವಾಗಲೇ ಯಾವುದೇ ಸಣ್ಣ ಘಟನೆ ನಿಮ್ಮ ಗಮನವನ್ನು ತನ್ನ ಕಡೆ ಸೆಳೆಯುತ್ತದೆ. ಅದು ಯಾವುದೋ ಸಂದೇಶದ ರೂಪದಲ್ಲಿ ಇರಬಹುದು, ಯಾವುದೋ ಭೇಟಿಯ ರೂಪದಲ್ಲಿ, ಅಥವಾ ಯಾವುದೋ ಅಂತಹ ಹೆಸರಿನ ರೂಪದಲ್ಲಿ. ಅದನ್ನು ಕೇಳಿದ ಕೂಡಲೇ ನಿಮ್ಮ ಹೃದಯ ಒಂದು ಕ್ಷಣ ನಿಲ್ಲುತ್ತದೆ. ಆ ಸಮಯದಲ್ಲಿ ಆತುರ ಮಾಡಬೇಡಿ. ಮೊದಲು ಪರಿಸ್ಥಿತಿಯನ್ನು ನಿಧಾನವಾಗಿ ನನ್ನ ಎಳೆಗಳನ್ನು ತೆರೆಯುತ್ತದೆ. ಆದರೆ ಇನ್ನೂ ಒಂದು ರಹಸ್ಯ ಬಾಕಿ ಇದೆ. ನಿಮ್ಮ ಸುತ್ತಲೂ ಒಬ್ಬ ಅಂತಹ ವ್ಯಕ್ತಿ ಇದ್ದಾನೆ. ಅವನು ನಿಮ್ಮ ಯಶಸ್ಸು ಮತ್ತು ಸಂತೋಷವನ್ನು ನೋಡಿ ಒಳಗೊಳಗೆ ಅಸಮಾಧಾನ ಪಡುವ ವ್ಯಕ್ತಿಯೂ ಇದ್ದಾನೆ. ಆದ್ದರಿಂದ ಬರುವ ದಿನಗಳಲ್ಲಿ ನಿಮ್ಮ ಪ್ರತಿಯೊಂದು ನಿರ್ಧಾರದ ಬಗ್ಗೆ ಎಲ್ಲರೊಂದಿಗೆ ಚರ್ಚೆ ಮಾಡಬೇಡಿ. ಕೆಲವು ಕನಸುಗಳು ಅವು ಕೇವಲ ನಿಮ್ಮ ಮತ್ತು ಭಗವಂತನ ನಡುವೆ ಇರುವವರೆಗೆ ಮಾತ್ರ ಸುರಕ್ಷಿತವಾಗಿರುತ್ತವೆ. ನೀವು ಇನ್ನೂ ನಮ್ಮೊಂದಿಗೆ ಇದ್ದರೆ ಮನಸ್ಸಿನಲ್ಲೇ ಭಗವಾನ್ ವಿಷ್ಣುವನ್ನು ಸ್ಮರಿಸಿ. ಹಾಗೆ ಈಶ್ವರ ಯಾರ ಜೀವನದಲ್ಲಾದರೂ ಸರಿಯಾದ ವ್ಯಕ್ತಿಯನ್ನು ಕಳುಹಿಸಿದಾಗ ಅದಕ್ಕಿಂತ ಮೊದಲು ಅವನ ದಾರಿಯ ಅಡೆತಡೆಗಳು ಕೂಡ ನಿಧಾನವಾಗಿ ತೆರೆಯಲು ಶುರುವಾಗುತ್ತವೆ. ಬಹುಶಃ ನೀವು ಕಳೆದ ತಿಂಗಳುಗಳಲ್ಲಿ ತುಂಬ ಒಂಟಿತನ ಅನುಭವಿಸಿರಬಹುದು, ಆದರೆ ಅದೇ ಸಮಯ ನಿಮಗೆ ಬಲಿಷ್ಠರನ್ನಾಗಿ ಮಾಡಲು. ಮತ್ತು ಈಗ ನಿಮ್ಮ ಹೃದಯದಿಂದ ಒಂದು ಪ್ರಶ್ನೆ ಕೇಳಿ, ನಾಳೆ ಬೆಳಿಗ್ಗೆ ನಿಮಗೆ ಅದೇ ವ್ಯಕ್ತಿಯ ಭೇಟಿಯಾದರೆ ಅದೃಷ್ಟ ಯಾರಿಗಾಗಿ ಕಾಯುತ್ತಿದೆಯೋ ಅವನನ್ನು ನೀವು ಗುರುತಿಸಬಲ್ಲಿರಾ, ಇಲ್ಲವೇ ಭಯ ಮತ್ತು ಹಳೆಯ ಅನುಭವಗಳ ಕಾರಣದಿಂದ ಅವನನ್ನು ಕಳೆದುಕೊಳ್ಳುತ್ತೀರಾ? ಇದೇ ಆ ಪ್ರಶ್ನೆಯಾಗಿದ್ದು ಅದರ ಉತ್ತರವನ್ನು ನೀವು ನಿಮ್ಮ ಒಳಗೆ ಹುಡುಕಬೇಕು. ಮತ್ತು ಈಗ ನಿರಂತರವಾಗಿ ನಿಮಗೆ ಜೀವನದಲ್ಲಿ ಕಾಣುತ್ತಿರುವ ಸಂಕೇತಗಳು ಹೇಳುತ್ತಿವೆ, ನಿಮ್ಮ ಕತೆ ಈಗ ತನ್ನ ಅತ್ಯಂತ ಮುಖ್ಯ ತಿರುವಿನ ಕಡೆಗೆ ಹೋಗುತ್ತಿದೆ. ತುಂಬ ಬೇಗ ಪರಿಸ್ಥಿತಿಗಳು ಹಾಗೆ ಆಗುತ್ತವೆ.
ನಿಮಗೆ ಅರ್ಥವಾಗುತ್ತದೆ. ಕೆಲವು ಭೇಟಿಗಳನ್ನು ಮನುಷ್ಯ ನಿರ್ಧರಿಸುವುದಿಲ್ಲ, ಅವುಗಳನ್ನು ಮೇಲಿರುವನು ನಿರ್ಧರಿಸುತ್ತಾನೆ. ಆದರೆ ಇನ್ನೂ ಪೂರ್ಣ ಸತ್ಯ ಹೊರಗೆ ಬಂದಿಲ್ಲ, ಏಕೆಂದರೆ ಅತಿ ದೊಡ್ಡ ರಹಸ್ಯ, ಅತಿ ದೊಡ್ಡ ಆಶ್ಚರ್ಯಕರ ಸಂಕೇತ ಮತ್ತು ನಿಮ್ಮ ಜೀವನದ ಅತ್ಯಂತ ಮುಖ್ಯ ಭವಿಷ್ಯವಾಣಿಯೇ ನಿಮ್ಮ ಮುಂದೆ ಪ್ರಕಟವಾಗಲಿದೆ. ಹೌದು ಸ್ನೇಹಿತರೆ, ನೀವು ಇಲ್ಲಿಯವರೆಗೆ ನಮ್ಮೊಂದಿಗೆ ಜೊತೆಯಾಗಿದ್ದರೆ ನಂಬಿರಿ, ಬಹುಶಃ ಭಗವಾನ್ ವಿಷ್ಣುವೇ ಈ ಸಂದೇಶವನ್ನು ಕೇಳಲು ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ, ಏಕೆಂದರೆ ಈಗ ಆ ಸಮಯ ಬಂದಿದೆ. ಅದಕ್ಕಾಗಿ ಇಷ್ಟು ಕಾಲದಿಂದ ಕಾಯುತ್ತಿದ್ದರು. ಈಗ ಆ ಅಂತಿಮ ರಹಸ್ಯ ಮುಂದೆ ಬರಲಿದೆ. ಅದು ಶುರುವಿನಿಂದ ಈಗ ಜೋಡಿಸಲಾದ ಪ್ರತಿಯೊಂದು ವಿಷಯವನ್ನು ಒಂದೇ ದಾರದಲ್ಲಿ ಕಟ್ಟುತ್ತದೆ. ಇಡೀ ಸಮಯ ಒಂದೇ ಮಾತು ಪದೇ ಪದೇ ಹೇಳಲಾಗಿದೆ. ಯಾರೋ ನಿಮ್ಮ ಕಾಯುತ್ತಿದ್ದಾರೆ. ಈಗ ಇದರ ಅತ್ಯಂತ ಆಳವಾದ ಅರ್ಥವೇನು? ನಿಮ್ಮ ಕುಂಡಲಿಯ ಸಂಕೇತಗಳು ಹೇಳುತ್ತವೆ, ಯಾವ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶಿಸಲಿದ್ದಾನೋ ಅವನು ಕೇವಲ ಪ್ರೇಮ ಕೊಡಲು ಬಂದಿಲ್ಲ, ಅವನು ನಿಮ್ಮ ಜೀವನದಲ್ಲಿ ನಂಬಿಕೆಯನ್ನು ವಾಪಸ್ ತರಲು ಬಂದಿದ್ದಾನೆ. ಅವನು ಕೂಡ ತನ್ನ ಜೀವನದಲ್ಲಿ ಹೋರಾಟ ನೋಡಿದ್ದಾನೆ, ಅವನು ಮುರಿದ ಸಂಬಂಧಗಳ ನೋವನ್ನು ಕೂಡ ಅನುಭವಿಸಿದ್ದಾನೆ. ಆದ್ದರಿಂದ ನಿಮ್ಮ ಮತ್ತು ಅವನ ಭೇಟಿಯಾದಾಗ ಇಬ್ಬರಿಗೂ ಹಾಗೆ ಅನಿಸುತ್ತದೆ, ವರ್ಷಗಳಿಂದ ಒಬ್ಬ ಇನ್ನೊಬ್ಬರನ್ನು ತಿಳಿದಿದ್ದೇವೆ. ಇದೇ ನಿಜವಾದ ಪ್ರೇಮದ ಗುರುತು. ಈಗ ಗಮನದಿಂದ ಕೇಳಿ, ಬರುವ ಕೆಲವು ದಿನಗಳಲ್ಲಿ ಒಂದು ಅಂತಹ ಘಟನೆ ನಡೆಯುತ್ತದೆ, ಅದನ್ನು ಸಮಯದಲ್ಲಿ ನೀವು ಸಾಮಾನ್ಯ ಎಂದು ತಿಳಿಯುತ್ತೀರಿ. ಬಹುಶಃ ಯಾರದೋ ಒಂದು ಸಂದೇಶ, ಯಾರದೋ ಒಂದು ನಮಸ್ಕಾರ, ಯಾರದೋ ಒಂದು ಚಿಕ್ಕ ಪ್ರಶ್ನೆ ಅಥವಾ ಹಳೆಯ ಪರಿಚಿತರಿಂದ ಹಠಾತ್ ಭೇಟಿ. ಆದರೆ ನಂತರ ನಿಮಗೆ ಅರಿವಾಗುತ್ತದೆ, ಅದೇ ಕ್ಷಣದಿಂದ ನಿಮ್ಮ ಅದೃಷ್ಟದ ಹೊಸ ಅಧ್ಯಾಯ ಶುರುವಾಗಿದೆ ಎಂದು. ಮತ್ತು ಇದೇ ಅತಿದೊಡ್ಡ ಭವಿಷ್ಯವಾಣಿ. ಆ ಸಮಯದಲ್ಲಿ ನಿಮ್ಮ ಮನಸ್ಸು ಯಾರ ಮೇಲಾದರೂ ನಂಬಿಕೆ ಇಡಲು ಹೇಳಿದರೆ ಕೇವಲ ಭಯದ ಕಾರಣದಿಂದ ಹಿಂದೆ ಹೋಗಬೇಡಿ, ಆದರೆ ಕಣ್ಣು ಮುಚ್ಚಿ ಕೂಡ ಯಾರನ್ನು ನಂಬಬೇಡಿ. ಸಮಯಕ್ಕೆ ತಕ್ಕಂತೆ ಕೆಲಸ ಮಾಡಲು ಬಿಡಿ. ನಿಜವಾಗಿಯೂ ನಿಮ್ಮವನಾಗಿರುವ ವ್ಯಕ್ತಿ ಎಂದಿಗೂ ನಿಮ್ಮನ್ನು ಆತುರದಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಒತ್ತಾಯ ಮಾಡುವುದಿಲ್ಲ. ಈಗ ನಿಮ್ಮ ಕೆಲಸ ಮತ್ತು ಹಣದ ಅಂತಿಮ ಮಾತು. ನೀವು ದೀರ್ಘ ಸಮಯದಿಂದ ಶ್ರಮಿಸಿದ ಕೆಲಸಕ್ಕೆ ಅದರ ಫಲ ನಿಧಾನವಾಗಿ ಸಿಗಲು ಶುರುವಾಗುತ್ತದೆ. ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯ ಸಂಕೇತಗಳಿವೆ. ನಿಂತಿರುವ ಕೆಲಸಗಳು ಮುಂದೆ ಹೋಗುತ್ತವೆ. ಯಾವುದಾದರೂ ಹೊಸ ಜವಾಬ್ದಾರಿ ಅಥವಾ ಹೊಸ ಅವಕಾಶ ನಿಮ್ಮ ಮುಂದೆ ಬರಬಹುದು. ಆದ್ದರಿಂದ ಬರುವ ಸಮಯದಲ್ಲಿ ಸೋಮಾರಿತನದಿಂದ ದೂರ ಇರಿ ಮತ್ತು ಸಿಕ್ಕ ಅವಕಾಶವನ್ನು ಪೂರ್ಣ ಮನಸ್ಸಿನಿಂದ ಸ್ವೀಕರಿಸಿ. ಆದರೆ ಅತಿ ದೊಡ್ಡ ಗುಪ್ತ ಸಂಕೇತ ಈಗ ಮುಂದೆ ಬರುತ್ತದೆ. ನಿಮ್ಮ ಜೀವನದಲ್ಲಿ ಈ ಬದಲಾವಣೆ ಸಂಜೆ ನಂತರ ಶುರುವಾಗುವ ಸಾಧ್ಯತೆ ಹೆಚ್ಚು ಕಾಣಿಸುತ್ತದೆ. ಒಂದು ದಿನ ಸೂರ್ಯ ಮುಳುಗಿದ ನಂತರ ನಿಮಗೆ ಹೀಗೆ ಅನುಭವವಾಗುತ್ತದೆ, ಮನಸ್ಸು ಹಠಾತ್ ಹಗುರಾಯಿತು ಎಂದು. ಅದೇ ಸಮಯದಲ್ಲಿ ಯಾವುದೋ ಸುದ್ದಿ, ಯಾವುದೋ ಸಂದೇಶ ಅಥವಾ ಯಾವುದೋ ಭೇಟಿ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು. ಆ ಕ್ಷಣವನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಅನೇಕ ಬಾರಿ ಭಗವಂತ ಸಂಕೇತ ನೀಡುತ್ತಾರೆ, ಆದರೆ ಮನುಷ್ಯ ಅದನ್ನು ಕಾಕತಾಳೀಯ ಎಂದು ತಿಳಿದು ಮುಂದೆ ಹೋಗುತ್ತಾನೆ. ನೀವು ಇಲ್ಲಿಯವರೆಗೆ ಕೇಳುತ್ತಿದ್ದರೆ ವಿಡಿಯೋವನ್ನು ಖಂಡಿತ ಲೈಕ್ ಮಾಡಿ. ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶ್ರದ್ಧೆಯಿಂದ ಕಮೆಂಟ್ನಲ್ಲಿ ಜೈ ವಿಷ್ಣು ಭಗವಾನ್ ಎಂದು ಖಂಡಿತ ಬರೆಯಿರಿ. ನಿಮ್ಮ ಈ ನಂಬಿಕೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ. ಇದೇ ನಮ್ಮ ಪ್ರಾರ್ಥನೆ. ಈಗ ಅಂತಿಮ ಭವಿಷ್ಯವಾಣಿ. ನೀವು ಎಷ್ಟು ಕಾಯ್ದಿದ್ದೀರೋ ಅದರ ಸಮಯ ಈಗ ನಿಧಾನವಾಗಿ ಮುಗಿಯುವ ಕಡೆಗೆ ಹೋಗುತ್ತಿದೆ. ಆದರೆ ನೆನಪಿಡಿ, ನಿಜವಾದ ಪ್ರೇಮ ಕೇವಲ ಸಿಗುವುದರ ಹೆಸರಲ್ಲ. ನಿಜವಾದ ಪ್ರೇಮ ಎಂದರೆ ಗೌರವ, ನಂಬಿಕೆ, ತಾಳ್ಮೆ ಮತ್ತು ಜೊತೆಯಾಗಿರುವ ಹೆಸರು. ನಿಮ್ಮ ಜೀವನದಲ್ಲಿ, ನಿಮ್ಮ ಸಂತೋಷದಲ್ಲಿ, ನಗುವ ನಿಮ್ಮ ದುಃಖದಲ್ಲಿ ನಿಮ್ಮೊಂದಿಗೆ ನಿಲ್ಲುವ, ನಿಮ್ಮ ನ್ಯೂನತೆಗಳನ್ನು ಸ್ವೀಕರಿಸುವ ಮತ್ತು ನಿಮ್ಮ ಕನಸುಗಳಿಗೆ ತನ್ನ ಕನಸಿನಂತೆ ಮಹತ್ವ ಕೊಡುವ ವ್ಯಕ್ತಿ ಬಂದರೆ ಅವನನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಇಂದು ಇವೆಲ್ಲವೂ ಕೇವಲ ಮಾತುಗಳಂತೆ ಅನಿಸಬಹುದು, ಆದರೆ ಸ್ವಲ್ಪ ಸಮಯದ ನಂತರ ಹಿಂತಿರುಗಿ ನೋಡಿದಾಗ ನಿಮಗೆ ಅರ್ಥವಾಗುತ್ತದೆ, ಇಂದು ಕೇಳಿದ ಪ್ರತಿಯೊಂದು ಸಂಕೇತವು ನಿಧಾನವಾಗಿ ನಿಜವಾಗುತ್ತಾ ಹೋಯಿತು ಎಂದು. ಭಗವಾನ್ ವಿಷ್ಣುವಿಗೆ ನಮ್ಮ ಪ್ರಾರ್ಥನೆ ಏನೆಂದರೆ, ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಪ್ರೇಮ, ಗೌರವ ಮತ್ತು ಸಮೃದ್ಧಿ ಇರಲಿ. ನಿಮ್ಮ ಪ್ರತಿಯೊಂದು ನಿಜವಾದ ಆಸೆ ಪೂರ್ಣವಾಗಲಿ. ಯಾರು ಒಂಟಿಯಾಗಿದ್ದಾರೋ ಅವರಿಗೆ ನಿಜವಾದ ಜೊತೆ ಸಿಗಲಿ. ಯಾರ ಸಂಬಂಧದಲ್ಲಿ ದೂರವಿದೆಯೋ ಅವರಲ್ಲಿ ಪ್ರೇಮ ವಾಪಸ್ ಬರಲಿ ಮತ್ತು ಯಾರ ಮನಸ್ಸಿನಲ್ಲಿ ನಿರಾಶೆ ಇದೆಯೋ ಅಲ್ಲಿ ಆಶೆಯ ದೀಪ ಮತ್ತೆ ಬೆಳಗಲಿ. ಜೈ ವಿಷ್ಣು ಭಗವಾನ್, ಜೈ ವಿಷ್ಣು ಭಗವಾನ್, ಜೈ ವಿಷ್ಣು ಭಗವಾನ್. ನಾವು ಮತ್ತೆ ಒಂದು ಹೊಸ ದಿವ್ಯ ಸಂಕೇತ ಮತ್ತು ಹೊಸ ಭವಿಷ್ಯವಾಣಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ.
ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಕಾಳಜಿ ವಹಿಸಿ. ಭಗವಾನ್ ವಿಷ್ಣುವಿನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ಧನ್ಯವಾದಗಳು.